ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ನನ್ನ ಮಗಳ ಬರ್ಡೇದು ಬ್ಲಾಗು. ಅದು ನಾನು ಹಾಕಿರಲಿಲ್ಲ, ಅಂದರೆ ಜಾಸ್ತಿ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರಲಿಲ್ಲ. ಅದರಿಂದ ಶೇರ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಸರಿ ಮಾಡ್ಕೊಂಬಿಟ್ಟಿದ್ದೀನಲ್ಲ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳ ಬರ್ತ್ಡೇಗೆ ಅಂತ ಸಂಡೇ ಬಟ್ಟೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರ ಇರೋ ಜುಡಿಯೋಗೆ ಹೋಗಿದ್ವಿ. ಆದರೆ ಹೊರ್ಗಡೆಯಿಂದ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತಲ್ವ. ನಾನು ಡೈಲಿ ಅದೇ ಓಡಾಡೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ನು ಅಂತ ಅಂದ್ಬಿಟ್ಟು ತೊಗೊಂಬರೋಣ ಅಂತ ಹೋದ್ವಿ. ಆದರೆ ಅಲ್ಲಿ ನನ್ನ ಮಗಳ ಸೈಜ್ದು ಡ್ರೆಸ್ಸಸ್ಸೇ ಇರಲಿಲ್ಲ. ಒಂದೇ ಒಂದು ಪ್ಯಾಂಟ್ ಮಾತ್ರ ತೊಗೊಂಡೆ, ಕಾರ್ಗೋ ಪ್ಯಾಂಟ್ ಥರದ್ದು. ಹಾಗೆಯೇ ನನ್ನ ಮಗನಿಗೂ ಒಂದು ಪ್ಯಾಂಟ್ ತೊಗೊಂಡೆ. ಅವನು ಬೇಕಾದ್ರು, ಅವನು ಚಿಕ್ಕವನಲ್ವ, ಅವನು ನನಗೂ ಬೇಕು ಹೊಸ ಬಟ್ಟೆ ಅಂತ ಅಂದ್ಬಿಟ್ಟು ಆಟ ಮಾಡ್ತಿದ್ದ. ಸರಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಮತ್ತು ಬೇರೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದು 4-5 ಅಂಗಡಿ ಅಲ್ಲೆಲ್ಲೇ ಮನೆ ಹತ್ರ ಎಲ್ಲ ಹೋದ್ವಿ. ಮತ್ತು ತುಂಬ ಕಡೆ ಒಂದು 4-5 ಅಂಗಡಿ ಹುಡುಕಿದ್ವಿ. ಆದರೆ ಅವಳಿಗೆ ಮೈಯೆಲ್ಲ ಚುಚ್ಚೋ ಥರ ಬಟ್ಟೆ ಎಲ್ಲ ಇಷ್ಟ ಆಗಲ್ಲ, ಆದ್ದರಿಂದ ಹುಡುಗಿ ಸಾಕಾಯಿತು. ಆದ್ದರಿಂದ ಸರಿ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಅವಳಿಗೆ ಇದೊಂದು ಚೂಡಿದಾರ ತೊಗೊಂಬಂದೆ. ಅದೇ ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸರಿ, ಇವಾಗ ಸದ್ಯಕ್ಕೆ ಟೆಸ್ಟ್ ಬೇರೆ ನಡೀತಾ ಇತ್ತಲ್ವ, ಟೆಸ್ಟ್ ನಡೆಯೋದ್ರ ಮಧ್ಯೆ ಅವಳಿಗೆ ಬರ್ತ್ಡೇ ಮಾಡೋ ಮೂಡಲ್ಲೂ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೆಸ್ಟ್ ಇರೋದ್ರಿಂದ ಓದೋದೆಲ್ಲ ತುಂಬ ಇತ್ತು ಅಂದ್ಬಿಟ್ಟು ಸರಿ ಚಿಕ್ಕದಾಗಿ ಅವಳ ಫ್ರೆಂಡ್ ಒಂದಿಬ್ಬರನ್ನ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಹಂಗಾಗಿ ನಾನು ವೀಡಿಯೋ ಏನೋ ಜಾಸ್ತಿ ಮಾಡ್ಕೊಂಡಿಲ್ಲ, ಹಾಗೇ ಕ್ಲಿಪ್ಪಿಂಗು ತೊಗೊಳ್ಳಿಲ್ಲ. ನೆಕ್ಸ್ಟ್ ಇಲ್ಲಿ ಬೆಳಗ್ಗೆನೇ ಬಂದು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಒಣಮೆಣ್ಸಿನ್ಕಾಯಿ, ತೆಂಗಿನಕಾಯಿ ತುರಿ, ಹಾಗೆ ಈ ಸಾಸಿವೆ, ಗೋಡಂಬಿ, ಕರಿಬೇವು ಎಲ್ಲ ಒಂದು 5-6 ಖಾರಕ್ಕೆ ಬೇಕಾಗಿರೋ ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ತೊಂಡೆಕಾಯಿ ಪಲ್ಯ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಗ್ರೇವಿ ಥರ, ಮಸಾಲ ಥರ ಚೆನ್ನಾಗಿತ್ತು. ಅದರಿಂದ ಇದನ್ನು ಶೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವಾಗ ಪ್ಯಾನ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಬಿಟ್ಟು ಈ ರುಬ್ಬಿರೋ ಮಸಾಲೆ ಇದೆಯಲ್ಲ, ಈರುಳ್ಳಿ ಎಲ್ಲ ಹಾಕೋದೇನು ಬೇಡ, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ನಾನು ರುಬ್ಬಿರೋ ಮಸಾಲೆನ ತರಿಯಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿರೋ ಮಸಾಲೆನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಯಾವ ಅಳತೆಗೆ ನಿಮಗೆ ಗ್ರೇವಿ ಥರ ಬೇಕೋ ಇಲ್ಲ ಒಂದು ಸ್ವಲ್ಪ ತೆಳುವಾಗಬೇಕು ಅಂತ ನಾನಿಲ್ಲಿ ಚಪಾತಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಈ ಕಡೆ ಸೈಡಲ್ಲಿ ತೊಂಡೆಕಾಯಿ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ ತೊಂಡೆಕಾಯಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ನೀರು ಎಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಂಡು ಅದಾದಮೇಲೆ ನೀರೆಲ್ಲ ತೆಗೆದು ಆಮೇಲೆ ತೊಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ತೊಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಜಾಸ್ತಿ ಹಾಕಿದೆ ಅನಿಸುತ್ತೆ ಹಸಿಮೆಣ್ಸಿನ್ಕಾಯಿ, ಆದರೆ ಖಾರ ಆದರೆ ನನ್ನ ಮಗ ತಿನ್ನಲ್ಲ, ಅದರಿಂದ ಸ್ವಲ್ಪ ಬೆಲ್ಲ ಹಾಕ್ಕೊಂಡೆ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೆಯವರು ಶಬರಿಮಲೆಗೆ ಹೊರಟಿದ್ರು ಅಂತ ಅಂದ್ಬಿಟ್ಟು ಸರಿ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಧೂಳೆಲ್ಲ ಕೊಡೋಬಿಟ್ಟು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾಯಿದ್ದೀನಿ. ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಇವಾಗಂತೂ ಚಳಿಗಾಲ, 2 ದಿನಕ್ಕೊಂದ್ಸರಿ, 1 ವಾರಕ್ಕೊಂದ್ಸರಿ ಆದರೂ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡಬೇಕು. ನಾವು ಎಣ್ಣೆ ಎಲ್ಲ ಹಚ್ಕೊಂಡ್ರೆ ದಿಂಬಿಗೆ ನಾವು ಒಂದು ಹಳೆ ಬಟ್ಟೆ ಥರದ್ದು ಹಾಕ್ಕೊಂಡ್ಬಿಟ್ಟು ಮಲ್ಕೊಳ್ಳೋದ್ರಿಂದ ದಿಂಬೆಲ್ಲ ಸ್ಮೆಲ್ಲು ಆ ಥರ ಏನೂ ಬರಲ್ಲ. ಇಲ್ಲಾಂದರೆ ನಿಮಗೆ ದಿಂಬೆಲ್ಲ ಒಂಥರ ಸ್ಮೆಲ್ ಬರ್ತಿರುತ್ತೆ, ಎಣ್ಣೆ ಸ್ಮೆಲ್ಲು. ಆಮೇಲೆ ಡ್ಯಾಂಡ್ರಫ್ ಎಲ್ಲ ಜಾಸ್ತಿ ಆಗೋದು ಪಿಲ್ಲೋಯಿಂದನೇ. ಆದ್ದರಿಂದ ಸ್ವಲ್ಪ ಅವಾಗವಾಗ ನೋಡಿಕೊಂಡು ತೆಗ್ದಾಕೊಳ್ಳಿ. ಅದರಿಂದ ಇಲ್ಲ ತೆಗಿಯೋಕ್ಕಾಗಿಲ್ಲ ಬೇಗ ಅಂದರೆ ಅಟ್ಲೀಸ್ಟ್ ನೀವು ಪಿಲ್ಲೋಗೆ ಒಂದು ಬಟ್ಟೆ ಆ ಥರದ್ದು ಹಾಕ್ಕೊಂಡು ಮಲ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅದರಿಂದ ನಾನು ನಿಮಗೆ ಇದು ಒಂದು ಒಳ್ಳೆ ಟಿಪ್ಸ್ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಅದಾದಮೇಲೆ ನಾನು ಬೆಡ್ ಸ್ಪ್ರೆಡ್ 2 ಬೆಡ್ರೂಮ್ದು ಎಲ್ಲ ಚೇಂಜ್ ಮಾಡಿದೆ. ಶಬರಿಮಲೆಗೆ ಹೋಗೋದ್ರಿಂದ ಸ್ವಲ್ಪ ಕಟ್ನಿಟ್ಟಾಗಿ ಹೋಗ್ಬೇಕಲ್ವ, ಮನೆ ಹತ್ರದಿಂದ ಏನೋ ನಮ್ಮ ಮನೇಲಿ ಏನು ಪೂಜೆ ಆ ಥರ ಎಲ್ಲ ಮಾಡಿಬಿಟ್ಟು ಹೋಗಲ್ಲ. ಜಸ್ಟ್ ನಾವು ಮನೆಯಿಂದ ನಮ್ಮ ಮನೆಯವರು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮತ್ತೆ ಸ್ನಾನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮಾಲೆ ಹಾಕ್ಕೊಂಡು ಹೋಗ್ತಾರೆ, ಮನೆಯಿಂದ ಹೋಗಲ್ಲ. ಯಾಕೆ ಅಂತ ಗೊತ್ತು, ಹೆಣ್ಮಕ್ಳಿರೋ ಮನೆಯಲ್ಲಿ ಕೆಲವೊಂದು ಪ್ರಾಬ್ಲಮ್ಗಳು ಇರ್ತಾವಲ್ವ, ಆದ್ದರಿಂದ ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾನು
ಇಲ್ಲಿ ತಿಂಡಿಗೆ ವೆಜಿಟೇಬಲ್ ಸಲಾಡ್ ಮಾಡಿಬಿಟ್ಟು ಪಲಾವ್ ಮಾಡಿ ದಾಳಿಂಬೆ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ ಮಕ್ಕಳಿಗೆ. ಸಂಡೇ ಆಗಿರೋದ್ರಿಂದ ಅದಾದಮೇಲೆ ಸಂಜೆಗೆ ನಮ್ಮ ಮನೆಯವರು ಶಬರಿಮಲೆಗೆ ಹೋಗ್ತಾರಲ್ವ, ಆದ್ದರಿಂದ ನಾನು ಅವಲಕ್ಕಿ ಇವಾಗ ಮಳೆ ಬೇರೆ ಅಲ್ವಾ ಚಳಿಗೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಅವಲಕ್ಕಿ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಇದನ್ನು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ, ಕರಿಬೇವು, ಹುರ್ಗಡ್ಲೆ, ಗೋಡಂಬಿ, ಕಡಲೆಬೀಜ ಎಲ್ಲನೂ ಜೋಡಿಸ್ಕೊಂಡು ಈ ಕಡೆ ಪೇಪರ್ ಅವಲಕ್ಕಿ ಬರುತ್ತಲ್ಲ ತೆಳು ಅವಲಕ್ಕಿ, ಅದನ್ನು ಬಳಸ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಪುಡಿ ಎಲ್ಲ ಇತ್ತು, ಅದರಿಂದ ಸ್ವಲ್ಪ ಜರಡಿ ಮಾಡಿಕೊಂಡು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ನೀವು ಅವಲಕ್ಕಿ ಎಷ್ಟಿದೆ ನಾನಿಲ್ಲಿ ಅರ್ಧ kg ಅಷ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ, ಅದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು 1 kg ಆ ಥರ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಗ್ಗರಣೆ ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಉಳಿದ್ರೆ ನೀವು ಪೂರಿ ಮಂಡಕ್ಕಿ ಇರ್ತಾವಲ್ಲ ಅವನ್ನ ಬೇಕಾದರೆ ನಾವು ಕಲಿಸ್ಕೊಬೋದು ಒಗ್ಗರಣೆ ಉಳಿದ್ರೆ. ನಾನಿಲ್ಲಿ ಫಸ್ಟು ಕಡಲೆಬೀಜ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಗೋಡಂಬಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಹುರ್ಗಡ್ಲೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ನೀವು ಇದನ್ನೆಲ್ಲ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಜೊತೆಗೆ ಹಸಿ ಕರಿಬೇವು ಖಾಲಿಯಾಗಿತ್ತು, ನಮ್ಮ ಗಿಡದಲ್ಲೇ ಇದ್ದಿದ್ದು ಸ್ವಲ್ಪ ಇತ್ತು, ಅದನ್ನೇ ಕಿತ್ಕೊಂಬಂದು ಹಾಕ್ಕೊಂಡು ಮಾಡಿಕೊಂಡೆ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಹಸಿಮೆಣ್ಸಿಕಾಯಿನೂ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ, ಹಾಗೆಯೇ ಸ್ವಲ್ಪ ಉಪ್ಪು, ಆಮೇಲೆ ಲಾಸ್ಟಲ್ಲಿ ಒಂಚೂರು ಸಕ್ಕರೆನ ಕ್ರಷ್ ಮಾಡಿ ಹಾಕಬೇಕು. ಒಂದು ಸ್ವಲ್ಪ ಮಿಕ್ಸಿಲೋ ಅಥವಾ ನೀವು ಲತುಡಿ ಇರುತ್ತಲ್ವ ಅದರಲ್ಲಿ ಹಿಂಗೆ ತೀಡ್ಕೊಂಡು ಹಾಕ್ಕೊಬೋದು. ಇವಾಗ ಒಗ್ಗರಣೆ ಎಲ್ಲ ಆಗಿದೆ. ಇವಾಗ ಪೇಪರ್ ಅವಲಕ್ಕಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಮಾಡಿದ್ದೆ, ಎಲ್ಲ ನಮ್ಮ ಮನೆಯವ್ರಿಗೆ ಹಾಕಿ ಕಳಿಸ್ದೆ. ಯಾಕಂದರೆ ಜೊತೆಯಲ್ಲಿ ತುಂಬ ಜನ ಹೋಗ್ತಾ ಇದ್ದಾರೆ, ಒಂದು 10 ಜನ ಅಷ್ಟು ಹೋಗ್ತಾ ಇದ್ದಾರೆ. ಆದ್ದರಿಂದ ಅಲ್ಲಿ ಇವಾಗ ಮಳೆ ಇರೋದ್ರಿಂದ ಸ್ವಲ್ಪ ಚಳಿಗೆ ಚೆನ್ನಾಗಿರುತ್ತೆ, ಮತ್ತು ಅವರೆಲ್ಲೂ ಊಟ ಎಲ್ಲ ತಿನ್ನಂಗಿಲ್ವಲ್ಲ, ಹಂಗಾಗಿ ಮಾಡಿಕೊಟ್ಟೆ. ಸ್ವಲ್ಪ ಲಾಸ್ಟಲ್ಲಿ ಇವಾಗ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಮಾಡಿಕೊಂಡೆ. ತುಂಬಾ ಚೆನ್ನಾಗಾಗಿತ್ತು. ನನ್ನ ಮಕ್ಕಳಿಗಂತೂ ಅವರಿಗೆ ಕಟ್ಬಿಟ್ಟು ಆಮೇಲೆ ಸ್ವಲ್ಪ ಇಟ್ಕೊಂಡಿರೋದನ್ನ ನನ್ನ ಮಕ್ಕಳಿಗೆ ಕೊಟ್ಟೆ. ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಈ ರೆಸಿಪಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 4 ಗಂಟೆಗೆ ನಮ್ಮ ಮನೆಯವರು ಹೊರಟರು. ಅದಾದಮೇಲೆ ನಾನು ಅವರು ಕೆಳಗಡೆ ಬರೀ ಕಾಲಲ್ಲೇ ಹೋಗ್ಬೇಕಲ್ವ, ಅದಕ್ಕೆ ಗಾಡಿ ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿದರು. ಅದಾದಮೇಲೆ ನಾನು ಒಂಚೂರು ಗೋಗಂಜಿ ಸ್ವಲ್ಪ ಚಿಮಿಕ್ಸ್ಬಿಟ್ಟು ಕಳಿಸ್ದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.